ಅಣ್ಣ ಆಲ್ಮೋಸ್ಟ್ RCBಗೆ ನಿನ್ನೆ GT ಗೆದ್ಮೇಲೆ ಇವಾಗ ಮಸ್ಟ್ ವಿನ್ ಸಿಚುಯೇಷನ್ ಆಗಿದೆ. 16 ಪಾಯಿಂಟ್ಗೆ ಆಲ್ರೆಡಿ ಬಂದು ಒಂದು ಟೀಮ್ ಕೂತ್ಕೊಬಿಟ್ಟಿದ್ದಾರೆ. ನಾವು ಟಾಪ್ 2 ಟೀಮ್ ಅಥವಾ ಸ್ಪಾಟ್ ಟಾರ್ಗೆಟ್ ಮಾಡ್ತಾ ಇದೀವಿ ಅಂದ್ರೆ KKRನ ಬಿಟ್ ಮಾಡಲೇಬೇಕು ಇವತ್ತು ರಾಯ್ಪುರದಲ್ಲಿ. ರಾಯ್ಪುರ್ ಪಿಚ್ ನೀವು ಆಲ್ರೆಡಿ ನೋಡಿದ್ದೀರಾ, ಒಂದು ಸ್ವಲ್ಪ ವೇರಿಯಬಲ್ ಬೌನ್ಸ್ ಇದೆ, ಏರುಪೇರಿದೆ. ಬ್ಯಾಟಿಂಗ್ ಅಡಾಪ್ಟ್ ಆಗಬೇಕಾಗಿರೋದು. ಸೊ ನಮ್ಮ ಬ್ಯಾಟರ್ಸ್ ಐದರ್ ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಅಂದರೆ ಡಮಲ್ ಡಿಮಿಲ್ ಅಪ್ರೋಚೇ ತೊಗೊಂಡು ಬರಬೇಕಾ ಅಥವಾ ಕೆಲವರಿಗೆ ಒಂದೊಂದು ರೋಲ್ ಅಸೈನ್ ಮಾಡಬೇಕು. ಅಣ್ಣ ನೀನು ಕಂಪ್ಲೀಟ್ ಆಡ್ಬೇಕು. ಸುಮ್ಮನೆ ಉದಾಹರಣೆ ವಿರಾಟ್ ಕೊಹ್ಲಿ ಕೊಟ್ಟಿದ್ದೀನಿ ಆ ಕೆಲಸ, ಅವ್ರು ಆಡ್ಲಿಲ್ವಾ, ನೆಕ್ಸ್ಟ್ ದೇವದತ್ ಪಡಿಕಲ್, ಆ ಥರ ಯಾರಿಗಾರು ರೋಲ್ ಅಸೈನ್ ಮಾಡಿ ಬೇಗ ಕೊಲಾಪ್ಸ್ ಆಯಿತು ಅಂದರೆ ಪ್ರಮೋಟ್ ಮಾಡಿ ಕೃಣಾಲ್ ಪಾಂಡ್ಯನ. ಯಾರೋ ಒಂದು ಎಂಡಲ್ಲಿ ನಿಂತ್ಕೋಬೇಕು. 2 ಎಂಡಲ್ಲಿ ವಿಕೆಟ್ ಬೀಳೋಕ್ಕಾಗಲ್ಲ. ಹೋರಾಟ ಕೊಡೋವಂಥ ಸ್ಕೋರೇನೇನಿಲ್ಲ. 160 ಚೇಸ್ ಮಾಡೋಕೆ ಹೆಂಗೆ ತಡ್ಕಾಡಿದ್ವಿ, ಲಾಸ್ಟ್ ಬಾಲ್ ತನಕ ಹೋಗಿದ್ವಿ. ಆಮೇಲೆ 11 ಪ್ರೈಮರಿ ಬದಲಾವಣೆ ನಾನು ನೋಡ್ತಾ ಇರೋದು, ಸುಯೇಶ್ ಶರ್ಮಾ ಆಡ್ಸೋಕ್ಕಾಗೋದಿಲ್ಲ, ಅವ್ರ ಬದಲು ಇನ್ನೊಬ್ಬ ಫಾಸ್ಟ್ ಬೌಲರ್ ಬರಬೇಕು. ಒಂದು ಅಭಿನಂದನ್ ಸಿಂಗು, ಬಟ್ ಎಲ್ಲರೂ ರೈಟ್ ಆರ್ಮ್ ಮೀಡಿಯಂ ಪೇಸರ್ ಆಗ್ಬಿಡ್ತಾರೆ. ಅದ್ರ ಬದಲು ಮಂಗೇಶ್ ಯಾದವ್ ಕಡೆ ನೋಡ್ಬೇಕಾ. ಇದು ಬೌಲಿಂಗ್ ಪಿಚ್ ಅಂತ ಮಾತಾಡ್ತಾ ಇದ್ದಾಗ ಬ್ಯಾಟಿಂಗಲ್ಲಿ ಒಬ್ಬ ಇವ್ರು ಡೌನ್ ದ ಆರ್ಡರ್ ನಂಬರ್ 9 ಒಂದು 10 ರನ್ ಹೊಡಿತಾರೆ ಅಂತ ಹೇಳಿದ್ರೆ ವೈ ನಾಟ್ ಮಂಗೇಶ್ ಯಾದವ್ ಅಂತ ಯೋಚಿಸ್ತಾ ಇದ್ದೀನಿ ನಾನು. ಮಂಗೇಶ್ ಯಾದವ್ ಈ ಪಿಚ್ ಮೇಲೆ ಅವ್ರಿಗೆ ಹೇಳ್ಕೊಟ್ಬಿಟ್ಟು ಗುಡ್ಲೆಂತಲ್ಲಿ ಹಾಕಪ್ಪ ಸಾಕು, ನೀನು ಮಿಕ್ಕಿದ ಪಿಚ್ಚು ಕೆಲಸ ಮಾಡುತ್ತೆ. ಆಮೇಲೆ ಬ್ಯಾಟಿಂಗಲ್ಲಿ ಏನಾರು ಅವಕಾಶ ಸಿಕ್ತು ಅಂದರೆ ಒಂದು 10 ರನ್ ಹೊಡಿ, ಇವ್ರ ಕಡೆನೂ ನೋಡ್ಬೋದು ನಮ್ಮ RCB ಅಂತ ಅನಿಸ್ತಾ ಇದೆ. ಅದಾದ್ಮೇಲಿಂದ ಸ್ವಲ್ಪ ತಾಪತ್ರಯ ಇದೆ KKR ಅವ್ರಿಗೆ. KKR ತಾಪತ್ರಯ ಏನಪ್ಪಾ ಅಂತ ಹೇಳಿದ್ರೆ, ವರುಣ್ ಚಕ್ರವರ್ತಿ ಫಿಟ್ನೆಸ್ ಇನ್ನ ಕ್ವಶನ್ ಮಾರ್ಕ್ ಅಲ್ಲಿದೆ. ಅವರು ಈ ಗೇಮ್ಗೆ ಅವೈಲೇಬಲ್ ಇರ್ತಾರಾ ಇಲ್ವಾ ಗೊತ್ತಿಲ್ಲ. ಮಿಡ್ಲ್ ಓವರ್ಸ್ ಅಲ್ಲಿ ಸ್ಟ್ರೆಂತ್ ತಗೊಂಡ್ಬರೋದೇ ವರುಣ್ ಚಕ್ರವರ್ತಿ, ಆಮೇಲೆ ಸುನಿಲ್ ನರೇನ್. ಇವ್ರಿಗೆ ಪಿಚ್ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಸೊ ವರುಣ್ ಇಲ್ಲ ಅಂದ್ರೆ ಪರಿಸ್ಥಿತಿ ಏನು ಇವ್ರಿಗೆ. ಬಿಗ್ಗೆಸ್ಟ್ ಥ್ರೆಟ್ RCBಗೆ ಏನು ಹೇಳಿ, ಫಿನ್ ಆ್ಯಲನ್ ಹಿಂಗೆ ಔಟ್ ಮಾಡೋದು. ಫಿನ್ ಆ್ಯಲನ್ಗೆ ಏನು ಗೊತ್ತಾ, ಗುಡ್ ಲೆಂತ್ ಬ್ಯಾಕ್ ಆಫ್ ಲೆಂತ್ ಹಾಕಿದ್ರೆ ಸಿಕ್ಕಾಪಡೆ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ಅವ್ರು ಬ್ಯಾಕ್ ಫುಟಲ್ಲೇ ಕಾಯ್ತಾ ಇರ್ತಾರೆ. ಬ್ಯಾಕ್ ಫುಟಲ್ಲಿ ಸ್ಕ್ವೇರ್ ಆಫ್ ದಿ ವಿಕೆಟ್ ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಫ್ರಂಟ್ ಫುಟ್ ಬರೋದೇ ಇಲ್ಲ ಮುಂದೆ. ಅದಕ್ಕೋಸ್ಕರ ನಮ್ಮ ಬೌಲರ್ಸ್ ಎಸ್ಪೆಷಲಿ ಭುವಿ ಏನಾದರೂ ಗುಡ್ ಲೆಂತಲ್ಲಿ 6 to 8 ಮೀಟರ್ ಅಂತ ಮಾತಾಡಿದಾಗ 6 ಅಥವಾ 5.5 ಮೀಟರ್ಗೆ ಹಾಕಿ ಅವ್ರಿಗೆ ಮುಂದೆ ತಗೊಂಬಂದ್ರೆ ಆ ಎಡ್ಜ್ ಆಗಿ ಜಸ್ಟ್ ಲೈಕ್ ರೋಹಿತ್ ಶರ್ಮಾ ಔಟ್ ಆದ್ರು ಅಥವಾ ಸೂರ್ಯಕುಮಾರ್ ಔಟ್ ಆದ್ರಲ್ಲ, ಆ ಥರ ಡಿಸ್ಮಿಸಲ್ ನಾವು ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಫಿನ್ ಆ್ಯಲನ್ನ ಬೇಗ ಕಿತ್ತಾಕೋದು ಭಾಳ ಇಂಪಾರ್ಟೆಂಟ್. ಕ್ಯಾಮ್ರೂನ್ ಗ್ರೀನು, ರಘುವಂಶಿ ಆ್ಯಂಡ್ ರಹಾನೆ ಇನ್ನು 3 ಜನ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ರಿಂಕು ಸಿಂಗ್ ತಮ್ಮದೇ ಆದ ಒಂದು ಮ್ಯಾಚ್ನ ಮಾಡ್ಕೊಂಡಿದ್ದಾರೆ. ಸೊ ಬ್ಯಾಟಿಂಗ್ ಏನೋ ದಿಗಿಲುಡ್ಸುವಂಥ ಬ್ಯಾಟಿಂಗ್ ಅಲ್ಲ, ಬಟ್ ಫಿನ್ ಆ್ಯಲನ್ ದಿಗಿಲುಡ್ಸುವಂಥ ಬ್ಯಾಟರ್.